ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇತಿಹಾಸದಲ್ಲಿ ಒಂದು ದೇಶವನ್ನು ಗೆಲ್ಲಬೇಕಾದ್ರೆ ಸೈನ್ಯದೊಂದಿಗೆ ಯುದ್ಧ ಮಾಡಬೇಕಿತ್ತು. ಆದರೆ 21ನೇ ಶತಮಾನದಲ್ಲಿ ಸೈನ್ಯದ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಚೆಕ್ ಬುಕ್ ಅಥವಾ ಒಂದು ಪೆನ್ ಇದ್ದರೆ ಸಾಕು, ಇಡೀ ದೇಶವನ್ನೇ ಗುಲಾಮರನ್ನಾಗಿ ಮಾಡ್ಬೋದು. ಚೀನಾ ಇಂದು ಪ್ರಪಂಚದಾದ್ಯಂತ ಮಾಡ್ತಿರೋದು ಕೂಡ ಇದನ್ನೇ ನಮ್ಮ ಅರ್ಥಶಾಸ್ತ್ರಜ್ಞರು ಡೆಪ್ತ್ ಟ್ರ್ಯಾಪ್ ಡಿಪ್ಲೊಮಸಿ ಅಥವಾ ಸಾಲದ ಚಕ್ರವು ಅಂತ ಕರೀತಾರೆ. ಇದು ಶ್ರೀಲಂಕಾ, ಪಾಕಿಸ್ತಾನ ಮತ್ತು ಆಫ್ರಿಕಾದ ದೇಶಗಳು ಚೀನಾದ ಈ ಸಿಹಿಯಾದ ವಿಷಕ್ಕೆ ಹೇಗೆ ಬಲಿಯಾದವು, ಭಾರತದ ಸುತ್ತಲೂ ಚೀನಾ ಹೇಗೆ ಬಲೆಯನ್ನು ಹೆಣೆಯುತ್ತಿದೆ, ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ಈ ರಹಸ್ಯದ ಪೂರ್ತಿ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಚೀನಾದ ಅಧ್ಯಕ್ಷ ಜಿನ್ಪಿಂಗ್ 2013ರಲ್ಲಿ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಅದರ ಹೆಸರು ಒನ್ ಬೆಲ್ಟ್ ಒನ್ ರೋಡ್. ಇದರ ಉದ್ದೇಶ ಜಗತ್ತಿನ ಎಲ್ಲ ದೇಶಗಳನ್ನು ರಸ್ತೆ ಮೂಲಕ, ಸಮುದ್ರ ಮಾರ್ಗದ ಮೂಲಕ ಚೀನಾಕ್ಕೆ ಜೋಡಿಸುವುದು. ಮೇಲ್ನೋಟಕ್ಕೆ ಇದೊಂದು ವ್ಯಾಪಾರಕ್ಕೆ ಒಳ್ಳೆಯದೇ ಎನಿಸಿದ್ರು ಕೂಡ, ಆದರೆ ಇದರ ಒಳಗಿನ ಅಸಲಿ ಸತ್ಯವೇ ಬೇರೆ ಇದೆ. ಚೀನಾ ಅಭಿವೃದ್ಧಿ ಹೊಂದುತ್ತಿರುವ ಬಡ ದೇಶಗಳ ಬಳಿ ಹೋಗಿ, ನಿಮ್ಮ ದೇಶದಲ್ಲಿ ಬಂದರು ಕಟ್ತೇವೆ, ಹೈವೇ ಮಾಡ್ತೇವೆ, ನಾವೇ ಅದಕ್ಕೆ ಹಣವನ್ನು ಕೊಡ್ತೇವೆ ಅಂತ ಆಮಿಷವನ್ನು ಒಡ್ತಾರೆ. ವಿಶ್ವ ಬ್ಯಾಂಕ್ ಅಥವಾ IMF ಸಾಲ ನೀಡುವಾಗ ನೂರಾರು ನಿಯಮಗಳನ್ನು ಹಾಕುತ್ತೆ. ಆದರೆ ಚೀನಾ ಮಾತ್ರ ಯಾವುದೇ ಕಂಡೀಷನ್ ಇಲ್ಲದೇನೆ ಸುಲಭವಾಗಿ ಸಾಲವನ್ನು ಕೊಡುತ್ತೆ. ಆ ಸುಲಭವಾದ ಸಾಲವೇ ಆ ದೇಶದ ಪತನಕ್ಕೆ ಮುನ್ನುಡಿಯಾಗುತ್ತೆ. ಇನ್ನು ಶ್ರೀಲಂಕಾದ ರಾಜಕಾರಣಿಗಳು ಕೂಡ ಚೀನಾದ ಮಾತು ಕೇಳಿ ಹಂಬಂತೋಟ್ ಎಂಬಲ್ಲಿ ಬೃಹತ್ ಬಂದರು ನಿರ್ಮಿಸಲು ಕೋಟ್ಯಾಂತರ ಡಾಲರ್ ಸಾಲವನ್ನು ಚೀನಾ ಮೂಲಕ ಪಡಿತಾರೆ. ಆದರೆ ದುರಂತವೆಂದರೆ ಆ ಬಂದರಿನಿಂದ ಶ್ರೀಲಂಕಾ ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿ ಲಾಭವೂ ಕೂಡ ಬರಲಿಲ್ಲ. ಸಾಲದ ಕಂತು ಕಟ್ಟಲು ಹಣವಿಲ್ಲದಿದ್ದಾಗ ಚೀನಾ ತನ್ನ ಅಸಲಿ ರೂಪವನ್ನು ತೋರಿಸುತ್ತೆ. ಸಾಲ ತೀರಿಸಲಾಗದ ಶ್ರೀಲಂಕಾ ಸರ್ಕಾರ 2017ರಲ್ಲಿ ಆ ಬಂದರನ್ನು ಮತ್ತು ಅದರ ಸುತ್ತಮುತ್ತಲಿನ 15,000 ಎಕರೆ ಭೂಮಿಯನ್ನು 99 ವರ್ಷಗಳ ಕಾಲ ಚೀನಾಕ್ಕೆ ಲೀಸ್ಗೆ ನೀಡಬೇಕಾಯಿತು. ಇದರ ಅರ್ಥವೇನು ಗೊತ್ತಾ? ಮುಂದಿನ 100 ವರ್ಷಗಳ ಕಾಲ ಶ್ರೀಲಂಕಾದ ನೆಲದಲ್ಲಿ ಚೀನಾದ ಆಧಿಪತ್ಯವಿರುತ್ತದೆ. ಅದು ಚೀನಾದ ನೌಕಾಪಡೆಯ ನೆಲೆಯಾಗಿಯೂ ಬದಲಾಗಬಹುದು. ಈಗ ಪಾಕಿಸ್ತಾನದ ಸರದಿ. ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹೆಸರಿನಲ್ಲಿ ಚೀನಾ ಈಗಾಗಲೇ ಪಾಕಿಸ್ತಾನದ ಮೇಲೆ $60 ಬಿಲಿಯನ್ ಹೆಚ್ಚು ಸಾಲವನ್ನು ಕೂಡ ಹೊರಿಸಿದೆ. ಪಾಕಿಸ್ತಾನದ ಗ್ವಾದರ್ ಬಂದರು ಈಗ ಚೀನಾ ನಿಯಂತ್ರಣದಲ್ಲಿದೆ. ಭಾರತವನ್ನು ಗಮನಿಸಿದರೆ ಚೀನಾ, ಶ್ರೀಲಂಕಾ, ಪಾಕಿಸ್ತಾನ, ಮಯನ್ಮಾರ್ ಮತ್ತು ಜಿಬೌಟಿಗಳಲ್ಲಿ ಬಂದರುಗಳನ್ನು ನಿರ್ಮಿಸಿ ಭಾರತವನ್ನು ಸುತ್ತುವರಿಯುತ್ತಿದೆ. ಇದನ್ನು ಮಿಲಿಟರಿ ಭಾಷೆಯಲ್ಲಿ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಕರೀತಾರೆ. ಅಂದರೆ ಸಮುದ್ರ ಮಾರ್ಗದಲ್ಲಿ ಭಾರತವನ್ನು ಲಾಕ್ ಮಾಡುವುದು ಚೀನಾದ ಮುಖ್ಯ ಗುರಿ. ಆದರೆ ಭಾರತ ಈ ಚಕ್ರವ್ಯೂಹಕ್ಕೆ ಬಲಿಯಾಗಿಲ್ಲ. ಬದಲಾಗಿ ಭಾರತ ತನ್ನದೇ ಆದ ನೇಬರ್ಹುಡ್ ಫಸ್ಟ್ ಪಾಲಿಸಿಯ ಮೂಲಕ ನೆರೆಹೊರೆಯ ದೇಶಗಳಿಗೆ ಸಹಾಯವನ್ನು ಕೂಡ ಮಾಡುತ್ತಿದೆ. ಸಾಲ ನೀಡಿ ಗುಲಾಮರನ್ನಾಗಿ ಮಾಡುವ ಬದಲು ಸ್ನೇಹದಿಂದ ನೆರವಾಗ್ತಿದೆ. ಕೊನೆಯದಾಗಿ, ಒಂದು ದೇಶವಾಗಲಿ ಅಥವಾ ಒಂದು ವ್ಯಕ್ತಿಯಾಗಲಿ ತನ್ನ ಶಕ್ತಿಗಿಂತ ಮೀರಿದ ಸಾಲ ಪಡೆದರೆ ಅದರ ಅಂತ್ಯ ಹೇಗಿರುತ್ತೆ ಎಂಬುದಕ್ಕೆ ಈಗಿನ ಶ್ರೀಲಂಕಾ ಒಂದು ಜೀವಂತ ಉದಾಹರಣೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚೀನಾ ನಿಜಕ್ಕೂ ಸಹಾಯ ಮಾಡ್ತಿದೆಯಾ ಅಥವಾ ಮೋಸ ಮಾಡ್ತಿದೆಯಾ? ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಲು ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.